ಹಾಯ್ ಸರ್. ಸರ್ ನಮಸ್ತೆ ಸರ್, ನನ್ನ ಹೆಸರು ಮೋನಿಕಾ ಅಂತ ಫ್ರಮ್ ನ್ಯೂಸ್ 18 ಕನ್ನಡ. ಸರ್, ಒಂದು ಕ್ವೆಶನ್ ಏನು ಅಂತಂದರೆ 10 ಸೀಸನ್ಸ್ನ ತುಂಬ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದೀರಿ, ಅದಕ್ಕೆ ಅಭಿನಂದನೆಗಳು. ಸೊ ಸೆಕೆಂಡ್ ಪಾಯಿಂಟ್ ಏನಂತ ಅಂದರೆ ಮೇ ಬಿ ಚಂದನ್ ಶೆಟ್ಟಿ ಅವ್ರ ಸೀಸನಲ್ಲಿ ನೀವು ಮನೆ ಒಳಗೆ ಹೋಗಿ ಅತಿಥಿಯಾಗಿ ಹೋಗಿ ಗೆಸ್ಟ್ ಆಗಿ ಹೋಗಿದ್ದು, ಅದಾದಮೇಲೆ ಪ್ರಾಬಬ್ಲಿ ಅದು ಟೈಮ್ ಆಗಿಲ್ವೋ ಅಥವಾ ಆ ರೀತಿಯ ವೀಕ್ ಬಂದಿಲ್ವೋ ಗೊತ್ತಿಲ್ಲ. ಸೊ ಅದಾದಮೇಲೆ ಮನೆ ಒಳಗೆ ಹೋಗಿ ಅವ್ರಿಗೊಂದು ಸರ್ಪ್ರೈಸ್ ಕೊಡೋದಾಗಿಲ್ಲ. ಬಟ್ ಆಚೆ ನೀವು ಅಡುಗೆ ಎಲ್ಲ ಮಾಡಿ ಕಳಿಸಿದ್ದೀರಿ, ಮೆಸೇಜಸ್ ಎಲ್ಲ ಕೊಟ್ಟಿದ್ದೀರಿ. ಬಟ್ ಫ್ರಮ್ ಪಾಸ್ಟ್ 4 ಸೀಸನ್ಸ್ 3 ಸೀಸನ್ಸಿಂದ ನೀವು ಒಳಗೆ ಹೋಗಿಲ್ಲ. ಸೊ ಅದು ವೈಯಕ್ತಿಕ ಕಾರಣನ ಅಥವಾ ಯಾವ ರೀತಿ ಅಂತ? ಇಟ್ಸ್ ನಾಟ್ ಅ ಮ್ಯಾಂಡೇಟರಿ ಡಿಸಿಷನ್ ಅಂತ ಏನಿಲ್ಲ. ಸಮ್ಟೈಮ್ಸ್ ಹೋಗಬೇಕು ಅನಿಸುತ್ತೆ, ಸಮ್ಟೈಮ್ಸ್ ಬೇಡ ಅನಿಸುತ್ತೆ, ಸಮ್ಟೈಮ್ಸ್ ಅವಶ್ಯಕತೆ ಅನಿಸುತ್ತೆ, ಸಮ್ಟೈಮ್ಸ್ ಅವಶ್ಯಕತೆ ಬೇಡ ಅಂತ ಅನಿಸುತ್ತೆ. ಕೆಲವು ಟೈಮು ಎಲ್ಲ ಚೆನ್ನಾಗಿ ನಡೀತಾ ಇರುತ್ತೆ. ಸೊ ಅವ್ರಿಗೆ ಜಸ್ಟ್ ಬೇಕಾಗಿರೋದು ಯಾವುದೋ ಮೋಟಿವೇಶನ್, ಇನ್ಸ್ಪಿರೇಷನ್ ಇರುತ್ತೆ. ಸೊ ಹೊರಗಡೆಯಿಂದ ವಿ ಡೂ ಸಮ್ ಕುಕಿಂಗ್ ಆ್ಯಂಡ್ ಜಸ್ಟ್ ಇನ್ ದಮ್ ಇನ್ಸೈಡ್. ಸೊ ಸಮ್ಟೈಮ್ಸ್ ವಿ ಫೀಲ್ ಇಟ್ಸ್ ಅ ರಿಕ್ವೈರ್ಮೆಂಟ್. ನಾನು ಒಳಗೆ ಹೋಗೋದು, ಮೀ ಗೋಯಿಂಗ್ ಇನ್, ಇಟ್ ಲುಕ್ಸ್ ಲೈಕ್ ಅ ರಿಕ್ವೈರ್ಮೆಂಟ್. ಸಮ್ಟೈಮ್ಸ್ ದ ಶೋ ಇಸ್ ಜಸ್ಟ್ ಗೋಯಿಂಗ್ ಸೊ ಬ್ಯೂಟಿಫುಲ್ ದಟ್ ನಾನು ಅವಾಗ ಒಳಗಡೆ ಹೋಗೋದು ಲುಕ್ಸ್ ಫೋರ್ಸ್ಡ್. ಅಂದರೆ ಐ ಹ್ಯಾವ್ ಟು ಗೋ ಇನ್, ಐ ಹ್ಯಾವ್ ಟು ಮೀಟ್ ದೆಮ್. ನೋ, ಐ ಥಿಂಕ್ ಇಟ್ಸ್ ನೈಸ್. ಎಲ್ಲಿವರೆಗೂ ಆ ಮಿತ್ ಹಾಗೆ ಇರೋಕ್ಕೆ ಸಾಧ್ಯನೋ, ಅಂದರೆ ಎಲ್ಲಿವರೆಗೂ ಆ ಟಿ ವಿ ಮೂಲಕನೇ ನಾನು ಅವ್ರನ್ನ ಸ್ಪಂದಿಸೋದಕ್ಕಾಗುತ್ತೋ, ಎಲ್ಲೋ ಒಂದು ಕಡೆ ಐ ಥಿಂಕ್ ಡಿಗ್ನಿಟಿ ಆಫ್ ಸ್ಪೀಚ್ ರಿಮೈನ್ಸ್ ದ ಸೇಮ್, ನನಗನ್ಸಿದ್ದದು. ಸೊ ಎಲ್ಲೋ ಮನೆ ತುಂಬ ಚೂರು ಆಗ್ತಾಯಿದೆ, ಯಾರಿಗೂ ಒಂದು ಚೂರು ಮೋಟಿವೇಶನ್ ಬೇಕಾಗುತ್ತೆ ಹಾಗೆ ಅಂದಾಗ ಎಲ್ಲೋ ಒಂದು ಕಡೆ ವಿ ಹ್ಯಾವ್ ಡಿಸೈಡೆಡ್. But I didn't find it requirement, and I think my team also agreed to that. So, in fact, ಒಳಗಡೆ ಹೋಗೋದು is easier than cooking. ಓಕೆ. ಇಲ್ಲ, ಸತ್ಯ ಅದು. ಅಂದರೆ ನಮ್ಮ ಮನೆಗಳಲ್ಲಿ ಅಡುಗೆ ಮನೆಯಲ್ಲಿ ನಾವು ಅಡುಗೆ ಮಾಡೋದಕ್ಕೂ ಇವ್ರು ಕೂಡ ಅಡುಗೆ ಮನೆಯಲ್ಲಿ ಮಾಡೋಕ್ಕೂ ಭಾಳ ಕಷ್ಟ ಇದೆ ಅಮ್ಮ. ಓಕೆ ಸರ್. ಇವ್ರದ್ದು ಅಡುಗೆ ಮನೆ ಸರಿನೇ ಇಲ್ಲ. ಅದು ಅವರು ಬೆಂಕಿನೇ ಕರೆಕ್ಟಾಗಿ ಬರೋಲ್ಲ, ಏನು ಬರೋಲ್ಲ. ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ರೆ ರಾತ್ರಿ ಆಗುತ್ತೆ ಅಡುಗೆ ಮಾಡೋದು. ಅದ್ರ ಬದಲು ನಾನೇ ಲಾಸ್ಟ್ ಸೀಸನ್ ಹೇಳಿದೆ, ಬಾಗಿಲು ತೆಗೀರಿ ಒಳಗೆ ಹೋಗಿ ಬಂದ್ಬಿಡ್ತೀನಿ ನಾನು, ಬೇಡ ನನಗೆ ಅಂತ. But I think, see, we on both the things, whether I go inside or cook, it's only for the contestants, only to make them feel that they are loved. And ನಾವಿದ್ದೀವಿ, ನಿಮ್ಮನ್ನು ನೋಡ್ತಾ ಇದ್ದೀವಿ, ನಾವು ಇದ್ದೀವಿ ನಿಮಗೆ ಅನ್ನೋದಕ್ಕೋಸ್ಕರ ಐ ಥಿಂಕ್ ವಿ ಡೂ ದ್ಯಾಟ್. ಬಟ್ ಹೋಪ್ಫುಲಿ ಈ ಸೀಸನ್ ನಾವು ನೋಡ್ಬೇಕಂತ ಆಸೆ ಪಟ್ಟಿದ್ದೀವಿ ಸರ್. ಒಳಗಡೆ ನೀವು ಹೋಗಿ ಅಲ್ಲ, ನೀ ಮೀಟ್ ಮಾಡ್ಬೇಕಂದ್ರೆ ಬಂದು ಮಾಡಿ ನನ್ನ, ನಾನೇ ಒಳಗೆ ಹೋಗ್ಲಿ. ಗ್ರೇಟ್ಫುಲ್ ಸರ್, ಥ್ಯಾಂಕ್ ಯು. ಸುದೀಪ್ ಸರ್. ಥ್ಯಾಂಕ್ ಯು ಸರ್. ಸುಶಾಂತ್ ಸರ್, ಒನ್ ಕ್ವೆಶನ್, ಲಾಸ್ಟ್ ಕ್ವೆಶನ್ ಇದು. ಐ ಥಿಂಕ್ ಸೀಕ್ರೆಟ್ ರೂಮ್ ಬಗ್ಗೆ ಕೇಳಬೇಕು. ಚಂದನ್ ಶೆಟ್ಟಿ ಸೀಸನ್ ಅವ್ರದ್ದೇ ಅದು ಲಾಸ್ಟ್ ಆಗಿದ್ದು. ಐ ಥಿಂಕ್ ಸಮೀರ್ ಆಚಾರ್ಯ ಅವರು ಸೀಕ್ರೆಟ್ ರೂಮ್ ಹೋಗಿದ್ದು. ಅದಾದಮೇಲೆ ಸೀಕ್ರೆಟ್ ರೂಮ್ ಕಾನ್ಸೆಪ್ಟೇ ಬಂದಿಲ್ಲ. ನಿಮಗೆ ಗೊತ್ತಿಲ್ವಾ ಯಾಕೆ ಅಂತ? ಸರ್ ಹಾಗಲ್ಲ, ಅದು ಕೂಡ ತುಂಬ ಸೀಕ್ರೆಟ್ ರೂಮಿಂದನೇ ಕೆಲವು ನ್ಯೂಸ್ಗಳು ಆ ಕಡೆ ಈ ಕಡೆ ಅವನ್ನ ಪರಮ್ನ ಪಾಪ ಜೀವನ ಜಾಲಾಡ್ಬಿಟ್ಟಿದ್ರಿ ಎಲ್ಲರೂ ಸೇರಿ. I think that the whole concept, yes, it started taking a different turn. Yep. And ಇವಾಗ ಏನಾಗಿದೆ, ಕಾಂಪಿಟೇಷನ್ ಲೆವೆಲ್ಸ್ ಎಷ್ಟು ಇಂಪ್ರೂವ್ ಆಗ್ತಾ ಇದೆ ಅಂತಂದರೆ ವಿ ಡೋಂಟ್ ರಿಕ್ವೈರ್ ಇಟ್. ಓಕೆ, ಬಟ್ ಆ ಕಾನ್ಸೆಪ್ಟ್ ಕೂಡ ಜನ ತುಂಬಾ ಇಷ್ಟಪಟ್ಟು ಎಪಿಸೋಡ್ ನೋಡಿ ಮಾಡ್ತೇವೆ. ದಯವಿಟ್ಟು ಒಂದು ಕ್ವೆಶ್ಚನ್ ಒಬ್ರು ಕೇಳಿ, ಎಲ್ಲರಿಗೂ ಅವಕಾಶ ಸಿಗಬೇಕು. ಇಲ್ಲಿ ಇಲ್ಲಿ ಸೆಂಟರ್